ಶಾಲೆಗಳು ಆರಂಭ ಆಗಿದೆ ಸರ್. ಶಿಕ್ಷಣ ಸಚಿವರಿಲ್ಲ, ಅದಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ಅದಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ಶಿಕ್ಷಣ ಸಚಿವರಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಕೈಲೇ ಅದು ಇಲಾಖೆ ಇದೆ, ಅವರೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರೆ, ಅವರೇ ವಿಶೇಷವಾಗಿ. ಆಮೇಲೆ ಫಸ್ಟ್ ಅವರು ಘೋಷಣೆ ಮಾಡಿರೋದು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಸಚಿವರ ಇಲ್ಲ ಅಂತ ಹೇಳ್ಬಿಟ್ರೆ ಹೇಗಾಗ್ತದೆ? ಎಷ್ಟೋ ಒಂದ್ಸತಿಗೆ ನೀವು ತೆಲಂಗಾಣಲ್ಲಿ ರೇವಂತ್ ರೆಡ್ಡಿ ಅವರೇ ಶಿಕ್ಷಣ ಸಚಿವರಲ್ಲಿ. ಸೊ ಶಿಕ್ಷಣ ಸಚಿವರಿಲ್ಲ ಅಂತ ಹೇಳ್ಬಾರ್ದು. ಮೊನ್ನೆ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ನೋಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ಎಲ್ಲ ಬ್ರೀಫಿಂಗ್ ಕೂಡ ತಗೊಂಡಿದ್ದಾರೆ. ಏನಂದ್ರೆ ಟೈಮ್ಲಿ ಯಾವಾಗ ಶುರು ಆಯ್ತು ಕ್ಲಾಸಸ್, ಆ ಟೈಮಲ್ಲಿ ಇನ್ನೂ ಯಾರು ಓದ್ ತಗೊಂಡಿರ್ಲಿಲ್ಲ. ಇದೆಲ್ಲ ಆಗದೆ ಇರೋದು ಸ್ವಲ್ಪ ಬಂದ್ಲಾ ಅಂತೇಳಿ ನೀವು ಅನ್ಕೊಂಡಿದ್ದೀರಿ. ಅದೆಲ್ಲ ಹೈಕಮಾಂಡ್ ಬಿಡ್ಬೇಕಾಗತ್ತೆ. ಅದನ್ನ ನಿಮ್ ಜೊತೆಗೆ ನಾನು ಚರ್ಚೆನೂ ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಏನ್ ನಿರ್ಧಾರ ತಗೊಳ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ನಿರ್ಧಾರವನ್ನ ತಗೊಳ್ತಾರೆ. ನಿಮ್ ಕನಸಿನ ಕೂಸು ಪಬ್ಲಿಕ್ ಶಾಲೆ. ಪಬ್ಲಿಕ್ ಶಾಲೆ ಇಲ್ಲ, ಕನಸಿನ ಕೂಸು ಅಂದ್ರೆ ನಮ್ ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸು ಅದು ಆಗ್ತದೆ. ಅದು ಕಂಟಿನ್ಯೂ ಆಗೇ ಆಗ್ತದೆ. ಶಿವಮೊಗ್ಗದಲ್ಲೇ ಮಾಡ್ತಾರೆ. ಅದು ಸರ್ಕಾರದಿಂದ ಆದಷ್ಟು ಬೇಗ ನಡೀತದೆ. ಆ ಟೈಮಲ್ಲಿ ಸ್ವಲ್ಪ ಈ ಬದಲಾವಣೆ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಆ ಕಾರ್ಯಕ್ರಮಕ್ಕೆ ಆಯ್ತೆ ಹೊರತು ಆ ಕಾರ್ಯಕ್ರಮ ನಿಂತಿದೆ ಅಂತ ಹೇಳಲ್ಲ. ಆ ಕಾರ್ಯಕ್ರಮ ಇದೆ. 1,000 ಶಾಲೆ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಬೇಕು, ಅದಾಗ್ತವೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇನ್ನೇನೇನು ಬದಲಾವಣೆ ಎಲ್ಲದೂ ಕೂಡ ಚೆನ್ನಾಗುತ್ತೆ. ಮೊನ್ನೆನೂ ಕೂಡ ರಿಸಲ್ಟ್ಸ್ ಕೂಡ ನೀವು ನೋಡಿದ್ರಿ. ಬಹಳ ಸಂತೋಷ ಏನು ಅಂದ್ರೆ ಸಿಇಟಿ ಅಲ್ಲೂ ಕೂಡ ಯಾರು CBSE ICIC ಅಂತ ಹೇಳಿ ಅದು ಗುಂಗಿತ್ತು ಸಾಮಾನ್ಯ ಜನರಲ್. ICIC ಅಂದ್ರೆ ಗುಡ್ ಕ್ವಾಲಿಟಿ, CBSE ಅಂದ್ರೆ ಅದಕ್ಕೆಲ್ಲ ಈ ಸಿಇಟಿಯಲ್ಲಿ ಉತ್ತರ ಕೊಟ್ಟಿರೋದು ಶೇಕಡಾವಾರು 78%, 74% ಯಾರು ನಮ್ಮ ಸ್ಟೇಟ್ ಬೋರ್ಡ್ ಅವರು. ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ನಮ್ಮ ಸ್ಟೇಟ್ ಬೋರ್ಡ್ ಅಲ್ಲಿ ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ. ಕೊರತೆಗಳು ಬೇಕಾದಷ್ಟಿದಾವೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಮಾಡ್ತಾರೆ.